ಆಗುತ್ತಾ ಹಾಗೆ ವಿಡಿಯೋನ ಶೇರ್ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಏನಾರ ನಿಮಗೆ ನಮ್ಮ ವಿಡಿಯೋ ನೋಡಿ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ, ನಾವು ಅದಕ್ಕೆ ಸಾಧ್ಯವಾದಷ್ಟು ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತು ಬಂದ್ಬಿಟ್ಟು ನೋಡ್ಬೋದು ನೀವು ಜಿಯೋ ಫೋನ್ V3 ಅಂತ ಇದು ಲಾಂಚ್ ಆಗಿಬಾರ್ದು ಸಾಕು. ನಮ್ಮ ಕಡೆ ಈಗ ಬಂದಿದೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಈಗ ಬಂದಿದೆ ನಮಗೆ. ಹಾಗಾಗಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಇದು ಫೀಚರ್ಸು ಏನು ಬಂದ್ಬಿಟ್ಟು, ಆಮೇಲೆ ನಿಮಗೆ ಇದನ್ನ ಏನು ಬೆನಿಫಿಟ್ಟು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಇದು ಜಿಯೋ ಫೋನ್ ಇದ್ದರೆ ನಿಮಗೆ 123 ರೂಪಾಯಿ ರೀಚಾರ್ಜ್ ಇದೆ ಒಂದು ತಿಂಗಳಿಗೆ. ಪರ್ ಮಂತು 123 ರೂಪಾಯಿ ರೀಚಾರ್ಜ್ ಮಾಡ್ತಾರೆ ಏರ್ಟೆಲ್ ಐಡಿಯಾ ವಡಾಯಿಂದ. ನಿಮಗೆ ಇದು ಕಡಿಮೆ ಪ್ರೈಸ್ನಲ್ಲಿ ನೀವು ಒಂದು ತಿಂಗಳು 22 ದಿವಸ ಯೂಸ್ ಮಾಡ್ಬೋದು, ಕಾಲಿಂಗ್ ಮಾತಾಡ್ಬೋದು. ಹಾಗೆ ಇದರಲ್ಲಿ ಜಿಯೋ ಟಿ ವಿ ಅಂತ ಬರುತ್ತೆ, ಜಿಯೋ ಟಿ ವಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಜಿಯೋ ಟಿ ವಿಯಿಂದ ಆರಾಮ್ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಮೊಬೈಲು ಹೊಸ ಡಿಸೈನ್ ಇದು ಒಂದು ಡಿಸೈನು ಹೊಸದಿದೆ, ಹಾಗಾಗಿ ಇದು ತುಂಬಾ ಯೂಸ್ಫುಲ್ ಇದೆ. ಆಮೇಲೆ ಕೀಪ್ಯಾಡು ಇದರ ನಾರ್ಮಲಿ ಪ್ರಾಬ್ಲಮ್ ಇರುತ್ತೆ ಅಂದರೆ ಕೀಪ್ಯಾಡ್ದು ವರ್ಕ್ ಆಗ್ತದೆ, ಸ್ವಲ್ಪ ಟೈಮ್ ಆದಮೇಲೆ ವರ್ಕ್ ಆಗಲ್ಲ. ಹಾಗಾಗಿ ಇದರಲ್ಲಿ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ಸಾಫ್ಟ್ವೇರ್ ಇಶ್ಯೂ ಇಲ್ಲ, ಒಂದು ಸಾಫ್ಟ್ವೇರ್ ಇಶ್ಯೂಗಳು ಬರ್ತಿತ್ತು, ಸ್ವಲ್ಪ ಹ್ಯಾಂಗ್ ಆಗ್ತಿತ್ತು. ಆಮೇಲೆ ಇದರಲ್ಲಿ ಜಿಯೋ ಫೋನ್ ಪ್ರಾಬ್ಲಮ್ಮೇ ಅದೇ, ಕೀಪ್ಯಾಡ್ ಪ್ರಾಬ್ಲಮ್ಮು ಆಮೇಲೆ ಸಾಫ್ಟ್ವೇರ್ ಪ್ರಾಬ್ಲಮ್ ಅವೆರಡೂ ಕ್ಲಿಯರ್ ಮಾಡಿದ್ದಾರೆ. ಹಾಗಾಗಿ ಈ ಫೋನು ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಇದನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ಯಾವ ರೀತಿ ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಆಮೇಲೆ ನಿಮಗೆ ಇದರಲ್ಲಿ ಬಂದ್ಬಿಟ್ಟು ಜಿಯೋ ಸರ್ವಿಸ್ ಏನಿದೆ ಎಲ್ಲ ನಿಮಗೆ ಅವೈಲೇಬಲ್ ಇದೆ. ವಾಟ್ಸಪ್ ಬರಲ್ಲ, ಯೂಟ್ಯೂಬ್ ಬರಲ್ಲ, ಫೇಸ್ಬುಕ್ ಬರಲ್ಲ. ಜಿಯೋ ಬರೋ ಫೀಚರ್ ಬಂದ್ಬಿಟ್ಟು ವೈಫೈ ಇದೆ, FM ಅದು ನಿಮಗೆ ನೋಡ್ಕೋಬೋದು. ಆಮೇಲೆ 4G ಇಂಟರ್ನೆಟ್ ಬ್ರೌಸಿಂಗ್ ಸಿಗುತ್ತೆ. ಅದರಿಂದ ನೀವು ಯೂಟ್ಯೂಬು ಆಮೇಲೆ ಫೇಸ್ಬುಕ್ನ ಅದರಲ್ಲಿ ಬ್ರೌಸರಲ್ಲಿ ನೀವು ಓಪನ್ ಮಾಡ್ಬೋದು. ಆಮೇಲೆ ಲೌಡ್ ಸ್ಪೀಕರ್ ಇದೆ, 1000 ಬ್ಯಾಟ್ರಿ mAh ಬ್ಯಾಟ್ರಿ ನಿಮಗೆ ಅವೈಲೇಬಲ್ ಇದೆ. ಆಮೇಲೆ 23 ಲ್ಯಾಂಗ್ವೇಜ್, ಭಾರತದಲ್ಲೂ 23 ಲ್ಯಾಂಗ್ವೇಜ್ನ ಸಪೋರ್ಟ್ ಈ ಫೋನಿಗಿದೆ. ಹಾಗಾಗಿ ಎಲ್ಲ ನಿಮ್ಮ ಕನ್ನಡ ಬೇಕಂದ್ರೆ ಕನ್ನಡ, ಇಂಗ್ಲೀಷ್, ಮರಾಠಿ ಯಾವುದೇ ಲ್ಯಾಂಗ್ವೇಜ್ ನಿಮಗೆ ಬೇಕಂದರೆ ನೀವು ಸಪೋರ್ಟ್ ಆಗುತ್ತೆ. ಡಿಸ್ಪ್ಲೇ ಬಂದ್ಬಿಟ್ಟು 1.77 ಡಿಸ್ಪ್ಲೇ ಇದೆ. ಅದು TFT ಅಂತ ಬರುತ್ತೆ ಡಿಸ್ಪ್ಲೇ, ಅದು ಸ್ಕ್ರೀನ್ ಯೂಸ್ ಮಾಡಿದ್ದಾರೆ. ಹಾಗಾಗಿ ಸ್ಕ್ರೀನ್ ಬಂದ್ಬಿಟ್ಟು ಸ್ಮಾಲ್ ಸ್ಕ್ರೀನ್ ಇರುತ್ತೆ, ಬಿಗ್ ಸ್ಕ್ರೀನ್ ಇರಲ್ಲ. ಹಾಗಾಗಿ ಈಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಅನ್ಬಾಕ್ಸಿಂಗ್ ಮಾಡೋಣ. ಇಲ್ಲೆಲ್ಲ ಫೀಚರ್ ನೋಡ್ಕೋಬೋದು. ಜಿಯೋ ಫೋನ್ V4 ಅಂತ ಒಂದು ಸ್ಕ್ಯಾನರ್ ಇದೆ, ಇದೇ ಬಿಲ್ ಇರುತ್ತೆ. ಸ್ಕ್ರೀನ್ ಬಿಲ್ ಬರೋಂಗಿಲ್ಲ ಟೆಲಿಫೋನಿಗೆ ನೋಡೋದು. ಆಮೇಲೆ ಬಂದ್ಬಿಟ್ಟು ಮೊಬೈಲ್ ನೋಡ್ಕೋಬೋದು. ಡಿಜಿಟಲ್ ಕ್ಯಾಮ್ರಾ ಇದೆ. ಇದು 3.5 mm ಜಾಕು, ಚಾರ್ಜರು, ಮೈಕು. ಇಲ್ಲಿ ನೀವು ಅದನ್ನು ದಾರ ಹಾಕ್ಬೋದು. ಆಮೇಲೆ ಇಲ್ಲಿ ಫ್ಲ್ಯಾಶ್ ಇದೆ. ಓಕೆ, ಇದು ಬಂದ್ಬಿಟ್ಟು 1000 mAh ಬ್ಯಾಟ್ರಿ ಸಿಗುತ್ತೆ. ಸಮ್ ಡಾಕ್ಯುಮೆಂಟ್ಸು. ಇದು ಒಂದು ಒಟ್ಟು ಚಾರ್ಜರ್ ಇದೆ, 0.5 ಇರುತ್ತೆ. ಅಂದರೆ ಇದು 1.5 ಚಾರ್ಜರ್ ನಿಮಗೆ ಅವೈಲೇಬಲ್ ಇದೆ. ಫೋನ್ ಫಸ್ಟ್ ಇದನ್ನು ಮಾಡೋಣ. ಸ್ಮಾಲ್ ನ್ಯಾನೋ ಸಿಮ್ ಸ್ಲಾಟ್ ಇದೆ, ಹಾಗೆ ಒಂದು ಮೆಮರಿ ಸ್ಲಾಟ್ ಇದೆ. ಇದು ಸಿಂಗಲ್ ಸಿಮ್ ಇರುತ್ತೆ. ಸೌಂಡು ತುಂಬ
ಮಾಡಿ ಲೌಡ್ ಇದೆ ಸೌಂಡ್ ಕ್ಲಿಯರಿಟಿ ಓದಬೇಕು. ಇಲ್ಲಿ ಲೊಕೇಶನು, ಆಮೇಲೆ ಇದು QR ಕೋಡ್ ಕೊಟ್ಟಿದ್ದಾರೆ. ಆಮೇಲೆ ಇದು IMEI ನಂಬರ್ ಇದೆ. ಎಲ್ಲ ಫೀಚರ್ಗಳಿದೆ. ಜಿಯೋ ಸಿಮ್ ಇದೆ. ಜಿಯೋ TV ಅಪ್ಡೇಟ್ ಆಗಿಲ್ಲ, ಅದು ಅಪ್ಡೇಟ್ ಆಗುತ್ತೆ. ಹಾಗೆ ಇದು ನಿಮಗೆ ಬೆಸ್ಟ್ ಫೋನು. ಇನ್ನು 4G ಸಿಮ್ ಇದ್ದರೆ, ಜಿಯೋ ಸಿಮ್ ಇದ್ದರೆ ನಿಮಗೆ ಬೆಸ್ಟ್ ಫೋನ್ ಆಗುತ್ತೆ. ನೀವು ಅದನ್ನು ಪರ್ಚೇಸ್ ಮಾಡ್ಬೋದು.